ನಮಸ್ಕಾರ. ಒಂದು ನೇರ ಪ್ರಶ್ನೆ. ಭಾರತ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಆಟಗಾರ ಆಗ್ತಿದೆಯಾ? ಒಂದು ಕಡೆ ಭಾರೀ ನೌಕಾ ಅಭ್ಯಾಸ, ಮತ್ತೊಂದು ಕಡೆ ಯುರೋಪ್ ಜೊತೆ ಮಹತ್ವದ ಮಾತುಕತೆ. ಎಐ ಕ್ಷೇತ್ರದಲ್ಲಿ ಭಾರತದ ಸಕ್ರಿಯ ಪ್ರವೇಶ. ಇದು ಸಾಮಾನ್ಯ ಸುದ್ದಿಯಲ್ಲ, ಇದು ಶಕ್ತಿಯ ಬದಲಾವಣೆ. ವಿಶಾಖಪಟ್ಟಣದಲ್ಲಿ ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ ಮತ್ತು ಎಕ್ಸರ್ಸೈಸ್ ಮಿಲಾನ್ ನಡೆಯುತ್ತಿದೆ. 70ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸುತ್ತಿವೆ. ಯುದ್ಧ ಹಡಗುಗಳು, ಯುದ್ಧ ವಿಮಾನಗಳು, ಸಮುದ್ರ ಸಮನ್ವಯ. ಇದು ಕೇವಲ ಕಾರ್ಯಕ್ರಮ ಅಲ್ಲ, ಇದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಸ್ಪಷ್ಟ ಸಂದೇಶ. ಸಮುದ್ರ ಮಾರ್ಗಗಳು ಅಂದ್ರೆ ಜಾಗತಿಕ ವ್ಯಾಪಾರದ ಹೃದಯ. ಯಾರು ಸಮುದ್ರವನ್ನು ನಿಯಂತ್ರಿಸ್ತಾರೋ ಅವರು ಪ್ರಭಾವವನ್ನು ಪಡಿತಾರೆ. ಭಾರತ ಈಗ ಕೇವಲ ನೋಡುವ ದೇಶ ಅಲ್ಲ, ಆಟದಲ್ಲಿ ಭಾಗವಹಿಸುವ ದೇಶ. ಮುಂದಿನ ಬೆಳವಣಿಗೆ: ಭಾರತ ಮತ್ತು ಫ್ರಾನ್ಸ್ ನಡುವೆ ಉನ್ನತ ಮಟ್ಟದ ಸಭೆ. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಹಕಾರ, ತಂತ್ರಜ್ಞಾನ ವಿನಿಮಯ, ಉತ್ಪಾದನಾ ಸಹಭಾಗಿತ್ವ. ಸಂದೇಶ ಸ್ಪಷ್ಟ: ಭಾರತ ಖರೀದಿಸುವ ದೇಶದಿಂದ ಉತ್ಪಾದಿಸುವ ದೇಶದ ಕಡೆ ಸಾಗ್ತಾ ಇದೆ. ಯುರೋಪ್ ಜೊತೆ ವ್ಯಾಪಾರ ಒಪ್ಪಂದದ ಚರ್ಚೆಗಳು ಮುಂದುವರಿಯುತ್ತಿವೆ. ಇದು ಭಾರತದ ಆರ್ಥಿಕತೆಗೆ ದೀರ್ಘಾವಧಿಯಲ್ಲಿ ಲಾಭ ಕೊಡಬಹುದು. ಈ ನಡುವೆ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ದಾರೆ, ಜಗತ್ತಿನ ಶಕ್ತಿ ಸಮತೋಲನ ಬದಲಾಗ್ತಿದೆ, ಸ್ಥಿರತೆ ಕಡಿಮೆಯಾಗ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತ ಸಮತೋಲನ ವಿದೇಶಾಂಗ ನೀತಿ ಅನುಸರಿಸುತ್ತಿದೆ. ಯಾರಿಗೂ ಸಂಪೂರ್ಣವಾಗಿ ಒಲೆಯದೆ ಎಲ್ಲರೊಂದಿಗೆ ಕೆಲಸ ಮಾಡ್ತಿದೆ. ಎಐ ಕ್ಷೇತ್ರದಲ್ಲೂ ದೊಡ್ಡ ಚಲನವಲನ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಕೇವಲ ತಂತ್ರಜ್ಞಾನವಲ್ಲ, ಇದು ಭವಿಷ್ಯದ ಆರ್ಥಿಕ ಶಕ್ತಿ, ರಾಷ್ಟ್ರೀಯ ಭದ್ರತೆಗೂ ಸಂಬಂಧಿಸಿದೆ. ಈ ಕ್ಷೇತ್ರದಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ ತನ್ನ ಪಾತ್ರ ಹೆಚ್ಚಿಸಲು ಪ್ರಯತ್ನಿಸುತ್ತಿದೆ. ಇಂಧನ ಕ್ಷೇತ್ರದಲ್ಲೂ ಬದಲಾವಣೆ. ಭಾರತ ತನ್ನ ಕಚ್ಚಾ ತೈಲ ಆಮದು ಮೂಲಗಳನ್ನು ವೈವಿಧ್ಯಗೊಳಿಸ್ತಾ ಇದೆ. ಒಬ್ಬರ ಮೇಲೆ ಅವಲಂಬನೆ ಕಡಿಮೆ, ಬೇರೆ ದೇಶಗಳೊಂದಿಗೆ ಸಂಪರ್ಕ ಹೆಚ್ಚಿಸ್ತಾ ಇದೆ. ಇದು ದೀರ್ಘಾವಧಿ ಇಂಧನ ಸುರಕ್ಷತಾ ಯೋಜನೆ. ಒಟ್ಟಿನಲ್ಲಿ ಚಿತ್ರ ಏನು? ಸಮುದ್ರ ಶಕ್ತಿ, ಯುರೋಪ್ ಜೊತೆ ಸಹಕಾರ, ಎಐ ಕ್ಷೇತ್ರದಲ್ಲಿ ಚಟುವಟಿಕೆ, ಇಂಧನ ತಂತ್ರ. ಇವು ಬೇರೆ ಬೇರೆ ಘಟನೆಗಳಲ್ಲ, ಇವು ಯೋಜಿತ ಹೆಜ್ಜೆಗಳು. ಭಾರತ ನಿಧಾನವಾಗಿ ಆದರೆ ದೃಢವಾಗಿ ಜಾಗತಿಕ ಶಕ್ತಿ ವ್ಯವಸ್ಥೆಯ ಮಧ್ಯಭಾಗಕ್ಕೆ ಬರ್ತಾ ಇದೆ. ಮುಂದಿನ 10 ವರ್ಷಗಳಲ್ಲಿ ಈ ಹೆಜ್ಜೆಗಳು ಫಲ ನೀಡುತ್ತವೆಯಾ ಅಥವಾ ಅವಕಾಶ ಕೈತಪ್ಪುತ್ತದಾ? ಇದು ನಮ್ಮ ತಲೆಮಾರಿನ ಪ್ರಶ್ನೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾರತ ಮುಂದಿನ 10 ವರ್ಷಗಳಲ್ಲಿ ಜಾಗತಿಕ ಶಕ್ತಿಯಾಗುತ್ತದಾ ಅಥವಾ ಇನ್ನೂ ದೊಡ್ಡ ಸವಾಲುಗಳು ಎದುರಾಗುತ್ತವೆಯಾ? ನಿಮ್ಮ ಆಲೋಚನೆಗಳನ್ನು ಕಮೆಂಟ್ನಲ್ಲಿ ಬರೀರಿ. ಇಂತಹ ಗಂಭೀರ ಜಾಗತಿಕ ವಿಶ್ಲೇಷಣೆ ನಿಮಗೆ ಉಪಯುಕ್ತವಾಗಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.